SK Super TMT, the long life TMT. ಇರಾನ್ ಮೇಲೆ ದಾಳಿ ನಡೆದ ನಂತರದಲ್ಲಿ ಸದ್ಯ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಸದ್ಯ UAE ಮೇಲೆ ಇರಾನ್ನ ದಾಳಿಯನ್ನು ನಡೆಸಿದ್ರ ಪರಿಣಾಮವಾಗಿ ಏನಾಗಿದೆ ಅನ್ನೋದರ ವಿವರವೂ ಕೂಡ ಲಭ್ಯವಾಗ್ತಾ ಇದ್ದು, ಅಮೆಜಾನ್ ಡಾಟಾ ಸೆಂಟರ್ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿದೆ, ಡ್ರೋನ್ ದಾಳಿಯನ್ನು ನಡೆಸಿದೆ. ಅಮೆಜಾನ್ ಸಂಸ್ಥೆಯ ಕ್ಲೌಡ್ ಸೆಂಟರ್ಗೆ ಭಾರೀ ಹಾನಿ ಕೂಡ ಆಗಿದೆ. UAEಯಲ್ಲಿರುವ ಅಮೆಜಾನ್ ಡಾಟಾ ಸೆಂಟರ್, ಇದರ ಪರಿಣಾಮವಾಗಿ ಕನೆಕ್ಟಿವಿಟಿ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ. ಇದು ಬಹರೇನ್ನಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. UAEಯಲ್ಲಿರುವಂತಹ ಅಮೆಜಾನ್ ಸೆಂಟರ್, ಕ್ಲೌಡ್ ಸೆಂಟರ್, ಅಲ್ಲಿಯೂ ಕೂಡ ಈ ದಾಳಿಯನ್ನು ನಡೆಸಲಾಗಿದೆ. ಭಾರೀ ಸಮಸ್ಯೆ ಆಗಿದೆ. ಇನ್ನು ಕೂಡ ಸಂಸ್ಥೆ ಅದರ ಬಗ್ಗೆ ಅಧಿಕೃತವಾಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇಲ್ಲ. ಬಟ್ ಕನೆಕ್ಟಿವಿಟಿ ಇಶ್ಯೂಸ್ ಆಗಿದೆ, ಆಲ್ಟರ್ನೇಟ್ನ ನೋಡ್ಕೊಳ್ಬೇಕಾಗತ್ತೆ ಕಸ್ಟಮರ್ಸ್ ಅನ್ನುವಂತಹ ಒಂದು ಸಣ್ಣ ಮೆಸೇಜ್ ಕೂಡ ಈಗಾಗಲೇ ಪಾಸ್ ಆಗಿದೆ. ಇರಾನ್ನ ಈ ಅಟ್ಯಾಕ್ನಿಂದಲೇ ಈ ಒಂದು ಅಮೆಜಾನ್ನ ಕ್ಲೌಡ್ ಸೆಂಟರ್ನಲ್ಲಿ ಇಶ್ಯೂಸ್ ಆಗಿದೆಯಾ ಅನ್ನೋದರ ಬಗ್ಗೆ ಸ್ಪಷ್ಟನೆ ಇನ್ನು ಹೊರಗೆ ಬರಬೇಕು. ಬಟ್ ಮೇಲ್ನೋಟಕ್ಕೆ UAEಯಲ್ಲಿ ಆಗಿರ್ತಕ್ಕಂತಹ ಇರಾನ್ನ ಈ ಅಟ್ಯಾಕ್ನ ಪರಿಣಾಮವಾಗಿ ಅಮೆಜಾನ್ ಡಾಟಾ ಸೆಂಟರ್ನಲ್ಲಿ ಸಮಸ್ಯೆಗಳಾಗಿದೆ, ಕನೆಕ್ಟಿವಿಟಿ ಇಶ್ಯೂಸ್ ಕಾಣಿಸ್ಕೊಳ್ತಾ ಇದೆ, ಒಂದಷ್ಟು ಪವರ್ ಪ್ರಾಬ್ಲಮ್ಸ್ಗಳು ಕೂಡ ಈಗ ಆಗಿದೆ. ಹಾಗಾಗಿ ಸಹಜವಾಗಿ ಅದನ್ನ ಡಿಪೆಂಡ್ ಆಗಿದ್ದಂತಹ ಕಸ್ಟಮರ್ಸ್ಗೆ ಭಾರಿ ಸಮಸ್ಯೆ ಆಗ್ತಾ ಇದ್ದು, ಅವರುಗಳು ಬೇರೆ ಆಲ್ಟರ್ನೇಟನ್ನು ಕಂಡುಕೊಳ್ಬೇಕು ಸದ್ಯದ ಮಟ್ಟಿಗೆ ಅನ್ನುವಂತಹ ಮಾಹಿತಿಯಂತೂ ಸಿಕ್ಕಿದೆ. ಆದರೆ ಅಮೆಜಾನ್ ಡಾಟಾ ಸಂಸ್ಥೆಯ ಮೇಲೆ ಆಗಿರ್ತಕ್ಕಂತಹ ಈ ದಾಳಿ ಇರಾನ್ನ ದಾಳಿನ ಅನ್ನೋದರ ಕುರಿತಾಗಿ ಅವರು ಅಪ್ಡೇಟ್ ಮಾಡಬೇಕು.